6-4ರ ಮೆಣಸಿನ ಬಳ್ಳಿಯ ತೊಟ್ಟೆ ಆದರೆ ಹಾಂ 500 ಹಿಡಿತದೆ. ಹಾಂ 7-5ರದ್ದಾದರೆ ಹಾಂ 350 ಹಿಡಿಬೋದು. ಹಾಂ 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 ಒಂದು ಸಲಕ್ಕೆ ಮಾಡ್ಬೋದು. ಅಲ್ಲ, ಇದನ್ನು ಮತ್ತೆ ಎಷ್ಟು ಉದ್ದ ಬೇಕಾದರೂ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋಗ್ಬೋದು. ಇದರದ್ದು ಸಾಂಬಾರು ಇವರೆಲ್ಲ ಮಾಡ್ತಾರಾ? ಮಾಡ್ತಾರೆ. ಕಾಯನ್ನು ಸಾಂಬಾರು ಮಾಡ್ತಾರೆ. ಇವರು ಹಣ್ಣು ತಿನ್ನು ಕಡಿಮೆ. ಹೌದಲ್ಲ. ಓ ನೋಡಿ ಸ್ನೇಹಿತರೆ, ಹಾಂ ಇದು ಇಲ್ಲಿ ಪೆಪ್ಪರು ಗಿಡ ಮಾಡಲಿಕ್ಕೋಸ್ಕರ ಹಾಂ ನಾನು ಡೂಮ್ ಮಾಡಿ ಹಾಂ ಅದರಲ್ಲಿ ಪೆಪ್ಪರ್ ಗಿಡ ಮಾಡಿದೆ. ಹಾಂ ಇದೊಂದು 60 ಫೀಟ್ ಉದ್ದ ಉಂಟು, 3 ಫೀಟ್ ಆಗಲ್ಲ. ಹಾಂ ಸುಮಾರು 2,500 ತೊಟ್ಟೆಯಲ್ಲಿ ಮೆಣಸಿನ ಬಳ್ಳಿ ಹಾಕಿದ್ದೇನೆ. ಹಾಂ ಹಲಸನ್ನು ಕೊಯ್ಯೋದು ನೋಡಿ ಬಯ್ಯನವರು. ನೋಡಿ ಫೀಲ್ಡಿಂಗ್ ಮಾಡ್ತಿರು ನೋಡಿ, ಅಲ್ಲಿ ಕೈ ತಪ್ಪಿ ಹೋಗಿ ಆಯಿತು ಬೌಂಡ್ರಿ ಲೈನ್ಗೆ. ಹಾಂ ಓಡಿದೆ ನೋಡಿ ತರಲಿಕ್ಕೆ. ಈ ಬಯ್ಯನದ ನಗು ನೋಡಿ. ಈ ಕಡೆ ನೋಡಿ ಸ್ನೇಹಿತರೆ, ಇದೊಂದು ಜಸ್ಟ್ ಒಂದು ಮಾಡೆಲ್ ತೋರಿಸೋದಷ್ಟೇ. ಯಾಕಂದರೆ ತುಂಬ ಜನರಿಗೆ ಕೆಲವೊಂದು ತೋರಿಸಿದಾಗ ತಲೆಯಲ್ಲಿ ಕೂತ್ಕೊಳ್ತದೆ ನೋಡಿ. ಎಷ್ಟೋ ಬಾರಿ ಐಡಿಯಾಗಳೆಲ್ಲವೂ ಕೂಡ ತೋರಿಸಿದಾಗ ಕ್ಲೀನಾಗಿ ನಮ್ಗೆ ಕಾಣ್ತದೆ ನೋಡಿ. ಟರ್ಪಾಲನ್ನು ಜೋಡಿಸಿದ್ರು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲಬೆಟ್ಟು. ಎಲ್ಲರೂ ನೀವು ಹೇಗಿದ್ದೀರಿ? ಮಳೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ತುಂಬ ಚೆನ್ನಾಗಿ ಎಲ್ಲ ಕಡೆಯಲ್ಲೂ ಕೂಡ ಬರ್ತಾ ಇದೆ. ಕೃಷಿಯ ಬೇರೆ ಬೇರೆ ಸಂಗತಿಗಳನ್ನು ತೋರಿಸುವಂಥ ನಮ್ಮ ಕೆಲಸ. ಅದಕ್ಕೋಸ್ಕರ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಒಂದೊಂದು ಊರುಗಳಿಗೆ ಹೋಗಿ ರೈತರನ್ನು ಮಾತಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನಿವತ್ತು ಬಂದಿರುವಂಥದ್ದು ಪುತ್ತೂರು ತಾಲೂಕಿನ ಪಡುವನ್ನೂರು ಗ್ರಾಮಕ್ಕೆ. ಅಂದರೆ ಇದು ಈಶ್ವರಮಂಗಲದ ಪಡುಮಲೆಯ ಪಕ್ಕದಲ್ಲಿರುವಂಥದ್ದು. ವೆಂಕಟೇಶ್ವರ ಶರ್ಮರು ಅಂತೇಳಿ ಕೃಷಿಯ ಒಂದು ತುಂಬ ಪ್ರಾಯೋಗಿಕವಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಿರುವಂಥವ್ರು. ಈ ರಸ್ತೆಯನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಮಣ್ಣು ಎದ್ದೋಗುತ್ತೆ ಅಂತೇಳಿ ಒಂದು ರೀತಿಯ ಮ್ಯಾಟ್ಗಳನ್ನು ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ವರ್ಷದಿಂದ ಇವರು ಬೇರೆ ಬೇರೆ ಕೃಷಿಯಲ್ಲಿ ತಜ್ಞತೆಯನ್ನು ಮಾಡಿದ್ದಾರೆ. ಅವರ ಊರಿಗೆ ಬಂದಿದ್ದೇನೆ, ಅವರ ತೋಟಕ್ಕೆ ಬಂದಿದ್ದೇನೆ. ಇವತ್ತು ಮಳೆಗಾಲದಲ್ಲಿ ತರಕಾರಿ ಗಿಡಗಳನ್ನು ಮಾಡೋದು ತುಂಬ ಸವಾಲು. ಆ ರೀತಿಯ ತರಕಾರಿ ಗಿಡಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮತ್ತು ಕಾಳುಮೆಣಸಲ್ಲಿ ಒಂದು ಮೆಥಡ್ ಇದೆ. ನಾವು ಸಾಧಾರಣ ನಮ್ಮ ಊರುಗಳಲ್ಲೆಲ್ಲ ತೊಟ್ಟೆಯಲ್ಲಿ ಹಾಕಿಡ್ತೇವೆ ಕಾಳುಮೆಣಸನ್ನು, ಬೇರು ಬರೋದಿಲ್ಲ, ಗಿಡ ಆಗೋದಿಲ್ಲ ಮಳೆಗಾಲದಲ್ಲಿ. ಅದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ಕನ್ನು ಕವರ್ ಮಾಡುವಂಥ 2-3 ವಿಧಾನಗಳನ್ನು ನಾನು ತೋರಿಸಿದ್ದೆ. ಅದಕ್ಕೆ ಅತ್ಯಂತ ಸುಲಭವಾಗಿ ಪೈಪ್ಗಳನ್ನು ಉಪಯೋಗಿಸಿಕೊಂಡು ಅದಕ್ಕೊಂದು ಪ್ಲಾಸ್ಟಿಕ್ಕನ್ನು ಇಡ್ಲಿಕ್ಕೋಸ್ಕರ ಒಂದು ಸ್ಟ್ಯಾಂಡನ್ನು ಕೂಡ ರೆಡಿ ಮಾಡಿದ್ದಾರೆ. ಅದರಲ್ಲಿ ತರಕಾರಿ ಬೀಜವನ್ನು ಕೂಡ ಮಾಡ್ಬೋದು. ಅದರೊಟ್ಟಿಗೆ ಇದು ಯಾವುದು ಅಂತ ಪ್ರಶ್ನೆ ಬರ್ಬೋದು. ಇದು ರುದ್ರಾಕ್ಷಿ ಹಲಸು ಅಂತೇಳಿ. ಇದು ಆಗುವಂಥದ್ದೇ ಇಷ್ಟು ದೊಡ್ಡದು, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗುತ್ತೆ. ಇದರ ಪೂರ್ತಿ ಸೊಳೆ ಇರ್ತದೆ, ಅಂದರೆ ಪಚ್ಚಿರಿ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ತುಂಬ ವಿಶೇಷವಾಗಿರುವಂಥ ರುಚಿ ಇರುವಂಥದ್ದು. ಸುಳ್ಯದಲ್ಲಿ ನಡೆದಂಥ ಹಲಸು ಮೇಳಕ್ಕೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಇವರು ಅದನ್ನು ಕೊಟ್ಟಿದ್ದಾರೆ. ಆ ಮರದ ಪಕ್ಕಕ್ಕೆ ಹೋಗಿ ಅದರ ಮಾಹಿತಿಯನ್ನು ಕೊಡ್ತೇನೆ. ವೆಂಕಟೇಶ್ವರ ಶರ್ಮ ಅವರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ವೆಂಕಟೇಶ್ ಶರ್ಮ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮಿದ್ದೇನೆ. ತುಂಬ ಸಮಯ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಇತ್ತು. ಕೃಷಿಯಲ್ಲಿ ತುಂಬ ಅನುಭವಿಗಳು ನೀವು. ಪ್ರತಿ ಬಾರಿಯೂ ಒಂದು ಹೊಸತನವನ್ನು ಮಾಡ್ತಾಯಿರ್ತೀರಿ. ನಾನು 2-3 ಕಾಳುಮೆಣಸಿನ ವೀಡಿಯೋಗಳನ್ನೆಲ್ಲ ಮಾಡಿದಾಗ ಈ ರೀತಿಯ ಒಂದು ಸಾಧನವನ್ನು ಬೇರೆ ಬೇರೆ ವಿಧದಲ್ಲೇ ಅವ್ರು ಮಾಡಿದರು, ರಾಡ್ಗಳನ್ನು ಬಗ್ಗಿಸಿ ಎಲ್ಲ. ಆದರೆ ಎಲ್ಲಿ ಬೇಕಾದ ತೊಗೊಂಡು ಹೋಗುವಂಥದ್ದು ಅತ್ಯಂತ ಸುಲಭವಾಗಿ ಗಿಡಗಳನ್ನು ಉಳಿಸ್ಲಿಕ್ಕೋಸ್ಕರ ಟರ್ಪಲ್ಗಳನ್ನು ಹಾಕುವಂಥ ಒಂದು ಪೈಪ್ನ ಸಿಸ್ಟಮ್ ಮಾಡಿದಿರಿ. ಇದು ಕೇವಲ ಕಾಳುಮೆಣಸಿಗೆ ಮಾತ್ರ ಅಲ್ಲ ಸರ್, ಹಾಂ, ಇದು ಮಲ್ಟಿಪರ್ಪಸ್ ಪೋರ್ಟೇಬಲ್ ಡೂಮ್ ಅಂತ ಹೇಳ್ಬೋದು ಇದಕ್ಕೆ. ಯಾಕಂತ ಹೇಳಿದರೆ ಕಾಳುಮೆಣಸು ಗಿಡ ಮಾಡಲಿಕ್ಕೆ ಆಗ್ತದೆ, ಹಾಂ, ತರಕಾರಿ ಗಿಡಗಳನ್ನು ಬೆಳೆಸಲಿಕ್ಕೆ ಆಗ್ತದೆ, ಹಾಂ, ಮತ್ತು ತರಕಾರಿಗಳನ್ನು ಪಕ್ಷಿ ಪ್ರಾಣಿಗಳಿಂದ ರಕ್ಷಿಸಲಿಕ್ಕೂ ಆಗ್ತದೆ. ಹಾಂ, ಆಮೇಲೆ ಬೇಸಿಗೆಯಲ್ಲಿ ಹಪ್ಪಳ ಒಣಗಿಸಲಿಕ್ಕೂ ಆಗ್ತದೆ, ಅಂದರೆ ಸೋಲಾರ್ ಡ್ರೈಯರ್. ಅದು ಹೇಗೆ ಅಂತ ಹೇಳಿದರೆ ಇದಕ್ಕೆ ನಾವು ಸಿಲ್ಪಾರಿನ ಮುಚ್ಚಿದರೆ ಆಯಿತು. ಹೌದು. ಮಳೆಗಾಲಕ್ಕೆ ಬಂದಾಗ ನಿಮಗೆ ಈ ಮಳೆಗಾಲದಲ್ಲಿ ತರಕಾರಿಗಳನ್ನು ಮಾಡುವಾಗ ಹೆಚ್ಚು ನೀರು ಬಿದ್ದರೆ, ಮಳೆ ಬಿದ್ದರೆ ಗಿಡ ಹಾಳಾಗ್ತದೆ. ಹೌದು. ಅದಕ್ಕೋಸ್ಕರ ಇದರ ಒಳಗೆ ನಾವು ಇಟ್ಟು, ಅಂದರೆ ಬ್ಯಾಗಲ್ಲಿ ಇಟ್ಟು ತರಕಾರಿ ಗಿಡವನ್ನು ಮಾಡಿದರೆ ಸ್ವಲ್ಪ ದೊಡ್ಡದಾಗುವವರೆಗೆ ಇದರ ಒಳಗೆ ಇಟ್ಟರೆ ರಕ್ಷಿಸ್ಬೋದು. ಹೊರಗಿಂದ ಕೀಟಗಳು ಏನು ಬರೋದಿಲ್ಲ. ಅದಕ್ಕೆ ಮೇಲ್ಬದಿಗೆ ಒಂದು ಪ್ಲಾಸ್ಟಿಕ್ ಹಾಕಬೇಕು. ಅದರ ಹೀಟ್ ಜಾಸ್ತಿ ಆಗೋದಿದ್ರೆ ಅದಕ್ಕೆ ಸ್ವಲ್ಪ ಶೇಡ್ ನೆಟ್ ಹಾಕಬೇಕು, ಬೇರೆ ಏನಿಲ್ಲ. ಈಗ ಇದರ ಅಳತೆ ಹೇಗೆ? ಇದರ ಅಳತೆ ಇದೊಂದು ಐಡಿಯಲ್ ಆಗಿ ಮಾಡಲಿಕ್ಕೆ 12 ಫೀಟ್ ಉದ್ದ ಮಾಡಿದ್ದೇನೆ, 3 ಫೀಟ್ ಆಗಲ್ಲ. 12 ಫೀಟ್ ಉದ್ದ, 3 ಫೀಟ್ ಆಗಲ್ಲ, 1/4 ಇಂಚಿನ PVC ಪೈಪ್ ಕೆಳಗೆ. ಇದೆಷ್ಟು ಉದ್ದ ಕೊಡಬೇಕಾಗ್ತದೆ? ಯಾವುದು ಇದು? ಈ ಬೆಂಡು ಇದು 5.5 ಅಡಿ. 5.5 ಅಡಿ ಇದ್ದರೆ ಅದು ಐಡಿಯಲ್ ಆಗ್ತದೆ. ಅಂದರೆ ಸಾಧಾರಣ 1.25 ಫೀಟಿನ ತೊಟ್ಟೆ ಕೂಡ ಇದರೊಳಗೆ ಇಡ್ಬೋದು. ಇದಕ್ಕಿಂತ ಚಿಕ್ಕದಾದರೆ ದೊಡ್ಡ ತೊಟ್ಟೆ ಇಡಲಿಕ್ಕೆ ಆಗೋದಿಲ್ಲ. ತುಂಬ ದೊಡ್ಡದಾದರೂ ಕೂಡ ಅದು ಏನಾದರೆ ಅದರಲ್ಲಿ
ಒಳಗೆ ಗಿಡಕ್ಕೆ ಬೇಕಾದಷ್ಟು ಹೀಟ್ ಉಳಿಯುವುದಿಲ್ಲ. ಕರೆಕ್ಟ್ ಕರೆಕ್ಟ್. ಅದಕ್ಕಾಗಿ ಇದು ಐಡಿಯಲ್ ಆಗಿದೆ. ಅಂದರೆ ಇದು ಬೇರೆ ಬೇರೆ ರೀತಿಯ ನಾನು ಮಾಡಿ ನೋಡಿ ಇದು ಒಂದು ಐಡಿಯಲ್ ಅಂತ ಆಗಿದೆ ನನಗೆ. ಅಲ್ಲ ಇಷ್ಟು ದೊಡ್ಡದಲ್ಲಿ 6-4 ಮೆಣಸಿನ ಬಳ್ಳಿಯ ತೊಟ್ಟೆ ಆದರೆ 500 ಹಿಡಿತದೆ. 7-5ರದ್ದಾದರೆ 350 ಹಿಡಿಬೋದು. ಒಂದು ಸಲಕ್ಕೆ ಮಾಡ್ಬೋದು. ಇದನ್ನು ಮತ್ತೆ ಎಷ್ಟು ಉದ್ದ ಬೇಕಾದರೂ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋಗ್ಬೋದು. ಒಂದು ಮಾಡಿ ಮತ್ತೊಂದು ಜಾಯಿಂಟ್ ಮಾಡ್ತಾ ಹೋಗ್ಬೋದು. ಅದು ಡ್ರೈ ಆಗುವಾಗ ಮೆಣಸಿನ ಬಳ್ಳಿಗೆ ಡ್ರೈ ಆಗುವ ಸಂದರ್ಭದಲ್ಲಿ ಒಂದು ವೇಳೆ ಆಗ್ತದೆ ಅಂತೇಳಿ ಅದಕ್ಕೆ ನೀರು ಕೊಡಬೇಕಾಗ್ತದೆ. ಇಡೀ ಒಂದೇ ನಾವು 60 ಫೀಟ್ ಮಾಡಿದರೆ ಅದನ್ನು ನೀರು ಕೊಡಲಿಕ್ಕೆ ಕಷ್ಟ ಆಗ್ತದೆ ಓಪನ್ ಮಾಡಿ. ಇದಾದರೆ ಒಂದು 12 ಫೀಟಿಂದ 5 ಪೀಸ್ ಆದರೆ ನೀರು ಕೊಡಲಿಕ್ಕೆ ಒಳ್ಳೆಯದಾಗ್ತದೆ. ನನಗೆ 60 ಫೀಟಿಂದ ಒಂದೇ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಅದಕ್ಕೋಸ್ಕರ ಈಗ 12 ಫೀಟಿಂದ ಮಾಡ್ತಾ ಇರೋದು. ಈಗ ಈ ಪೈಪ್ ಒಂದು ಅಲ್ಲಿವರೆಗೆ ಉದ್ದ ಪೈಪ್ ಇದಲ್ಲ? ಹೌದು, ಉದ್ದ ಪೈಪ್. ಇದು ಎಷ್ಟು ಇಂಚ್ ಇದೆ? ಇದು 1/4 ಇಂಚು. 1/4 ಇಂಚು ಸ್ನೇಹಿತರೆ. ಇದು ಎಷ್ಟು ಅಡಿ ಇದೆ? ಅದು 12 ಅಡಿ ಇದೆ. 12 ಅಡಿ 1/4. ಹೌದು ಸರ್. ಇದು ಇಲ್ಲಿ 12 ಅಡಿ 1/4 ಅಂದರೆ 3 ಅಡಿಯ 4 ಪೀಸು. ಗೊತ್ತಾಯ್ತು. ಇದು ಕೂಡ 3 ಅಡಿ 1/4. ಈಗ ಇದನ್ನು ಒಂದೇ ಪೈಪನ್ನು ಇಡೋಕ್ಕಾಗಲ್ವಾ? ಒಂದೇ ಪೈಪ್ ಇಟ್ಟರೆ ಈ ಮಧ್ಯದಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅದನ್ನು ಅದಕ್ಕೆ ಕನೆಕ್ಟರ್ ಸಿಕ್ಸಿದ್ರೆ ಆಗುದಿಲ್ಲ. ಕನೆಕ್ಟ್ ಬೇಕಿದ್ರೆ ಕನೆಕ್ಟರ್ ಬೇಕಲ್ಲ, ಅದಕ್ಕೆ ಟೀ ಬೇಕಲ್ಲ. ಗೊತ್ತಾಯ್ತು. ಅದೇ ಟೀ ಕನೆಕ್ಟ್ರಿಗೆ ಈ ಬೆಂಡ್ ಪೈಪ್ ಹಾಕ್ಲಿಕ್ಕೋಸ್ಕರನೇ ಅದಕ್ಕೆ ಟೀ ಇಟ್ಟದ್ದು. ಇದರಲ್ಲಿ ಇನ್ನೊಂದು ಪ್ರಯೋಜನ ಎಂತ ಅಂದರೆ ಮನೆ ಅಂಗಳದಲ್ಲಿ ಕೂಡ ಇಟ್ಕೊಳ್ಬೋದು. ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು. ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಲಿಕ್ಕೆ ಸುಲಭ, ತೆಕ್ಕೊಂಡು ಹೋಗ್ಲಿಕ್ಕೆ ತುಂಬ ಹಗುರ, ತೆಕ್ಕೊಂಡು ಹೋಗ್ಲಿಕ್ಕೆ ಸುಲಭ. ಎಲ್ಲಿ ಬೇಕಾ ಅಲ್ಲಿಡು. ಈಗ ದಕ್ಷಿಣದಿಂದ ಸೂರ್ಯನ ಬೆಳಕು ಬೀಳುವಾಗ ಆ ಸೈಡಿಗೆ ಸರಿಯಾಗಿ ಇಟ್ಕೊಳ್ಬೋದು, ಉತ್ತರದಿಂದ ಬೀಳುವಾಗ ಆ ಸೈಡಿಗೆ ಸರಿ ಇಟ್ಬೋದು. ನಮಗೆ ಅಂಗಳಲ್ಲಿ ಯಾವ ಸೈಡಿಂದ ಬೆಳಕು ಬೀಳ್ತದೆ, ಸೂರ್ಯನ ಬಿಸಿಲು ಬೀಳ್ತದೆ, ಆ ಸೈಡಿಗೆ ಕೊಂಡೋಗಿ ಇಟ್ಕೊಳ್ಬೋದು. ಕರೆಕ್ಟ್. ಈಗ ಸ್ನೇಹಿತರೆ ನೋಡಿ, ಇಲ್ಲಿ ಶರ್ಮರು ಬೇಸಿಗೆಗಾಲಕ್ಕೆ ಮಳೆಗಾಲಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ಮಾಡಲಿಕ್ಕೆ ಗ್ರೋ ಬ್ಯಾಗ್ಗೆ ಅದಕ್ಕೆ ಬೇಕಾಗಿರೋ ಮಣ್ಣು ಗೊಬ್ಬರಗಳನ್ನು ಹಾಕಿ ಇಲ್ಲಿ ಜೋಡಿಸಿಟ್ಟಿದ್ದಾರೆ ನೋಡಿ. ಈ ರೀತಿ ಗಿಡಗಳನ್ನು ನಾವು ಹೊರಗಿಡಿಟ್ಟರೆ ಈಗ ಬರುವಂಥ ಭರ್ಜರಿ ಮಳೆಗೆ ಅದು ಸಣ್ಣ ಮೊಳಕೆ ಬರುವಾಗಲೇ ಕೊಳೆತು ಹೋಗುವಂಥ ಸಾಧ್ಯತೆಗಳಿದೆ, ಅಥವಾ ಅದು ಮಳೆ ಏಟಿಗೆ ಮುರಿದು ಬೀಳುವಂಥ ಸಾಧ್ಯತೆಗಳಿದೆ. ಸಣ್ಣದಿರುವಾಗ ಕೀಟಗಳ ಬಾಧೆಗೆ ಒಳಗಾಗುವ ಸಾಧ್ಯತೆಗಳು ಕೂಡ ಇರ್ತದೆ. ಅದಕ್ಕೋಸ್ಕರ ಆ ಸೆಟಪ್ನ ಇದಕ್ಕೆ ಜೋಡಿಸ್ತಾರೆ ನೋಡಿ. ಇವರೀಗ ಅದನ್ನು ಜೋಡಿಸ್ತಾರೆ. ಎಲ್ಲಿಯರು ಸರ್ ಎಲ್ಲ ಕೆಲಸದವರು? ಇವರು ಜಾರ್ಖಂಡಿನವರು. ಕನ್ನಡ ಬರೋದಿಲ್ಲ? ಕನ್ನಡ ಬರೋದಿಲ್ಲ. ಎಷ್ಟು ವರ್ಷ ಆಯ್ತು ಅವರು ನಿಮ್ಮ? ಇವರು ಒಂದು 3-4 ವರ್ಷ ಆಯ್ತು ನಮ್ಮಲ್ಲಿ ಇದ್ದಾರೆ. ಹೌದು. ಅವರಿಗೆ ಈಗ ಎಲ್ಲ ಕೆಲಸಗಳು ಅಭ್ಯಾಸ ಆಗಿದೆ. ಒಂದು ಸಲ ಹೇಳಿದರೆ ಮಾಡ್ತಾರೆ. ನೀವು ಹೇಳಿಕೊಡ್ತೀರಿ ಅವರಿಗೆ? ಹೌದು, ಹೇಳಿಕೊಡ್ತೀನಿ ಅಲ್ಲ. ನೋಡಿ ಸ್ನೇಹಿತರೆ, ನೋಡಿ ಇಷ್ಟು ಗ್ರೋ ಬ್ಯಾಗಿಗೆ ಪೂರ್ತಿ ಇದನ್ನು ಕವರ್ ಮಾಡಿ ಇಟ್ಟರು ನೋಡಿ. ಇದು ಸ್ವಾಮಿ, ಈ ಡೂಮಿನ ಒಳಗೆ ನಾವು ಗಿಡ ಮಾಡುವಂಥ ತೊಟ್ಟೆಗೆ ಮಣ್ಣು ತುಂಬಿಸಿ ಇಡುವಾಗ ವಿವಿಧ ಸೈಜನ್ನು ಇಡ್ಬೋದು, ಬೇರೆ ಬೇರೆ ಸೈಜನ್ನು ಇಡ್ಬೋದು. ಸ್ವಲ್ಪ ದೊಡ್ಡದಾದರೆ ನೋಡಿ ಒಂದು ಲೈನಿಗೆ 3 ನಿಲ್ತದೆ, ಮತ್ತು ಅದಕ್ಕಿಂತ ಚಿಕ್ಕದಾದರೆ 4 ನಿಲ್ತದೆ, ಅದಕ್ಕೆ ಚಿಕ್ಕದಾದರೆ 5, ಹಾಗೆ ಚಿಕ್ಕದು 6 ಇಂಚು 8 ಇಂಚಿದ್ದಾದರೆ ಒಂದು ಲೈನಿಗೆ 10 ಎಲ್ಲ ನಿಲ್ತದೆ. ಸಣ್ಣ ಟ್ರೇ ಆದರೆ ಎಷ್ಟು ಬೇಕಾದರೂ ಇಡ್ಬೋದು. ಇದರಲ್ಲಿ ಎಷ್ಟು ಬೇಕಾದ್ರೆ ನಮಗೆ ಬೇರೆ ನೋಡಿ, ತರಕಾರಿಯಲ್ಲಿ ಕೂಡ ಹಾಗೆ ಎಲ್ಲ ತರಕಾರಿಗಳಿಗೆ ಒಂದೇ ರೀತಿಯ ತೊಟ್ಟೆಗಳು ಬೇಡ. ಕೆಲವು ದೊಡ್ಡದು, ಕೆಲವು ಸಣ್ಣದು ಬೇಕು. ಸ್ವಲ್ಪ ಹೆಚ್ಚು ಸಮಯ ಉಳಿಯುವಂಥದ್ದಕ್ಕಾದರೆ ದೊಡ್ಡ ತೊಟ್ಟೆ ಬೇಕು, ಬೇಗನೆ ಇದು ಆಗಿ ಮುಗಿಯುವಂಥದ್ದಕ್ಕೆ ಸಣ್ಣದು ಸಾಕು. ಅದಕ್ಕೋಸ್ಕರ ವಿವಿಧ ಅಳತೆಯ ತೊಟ್ಟೆಗಳನ್ನು ಇಡ್ಬೋದು. ಮತ್ತು ಇದಕ್ಕೆ ಇನ್ನು ಮಳೆ ನೀರು ನೇರವಾಗಿ ಬೀಳದ ಹಾಗೆ, ಜಾಸ್ತಿ ಮಳೆ ಇರುವಾಗ ಅಥವಾ ಕೀಟಗಳು ಬಾರದ ಹಾಗೆ ಒಂದು ರಕ್ಷಿಸಲಿಕ್ಕೆ ಬೇಕಾಗಿ ನಾವು ಪ್ಲಾಸ್ಟಿಕ್ ಹೊದಿಸಬೇಕು. ಅದು ಯಾವ ಸೋಲಾರ್ ಟರ್ಪಲ್ಲ? ಸೋಲಾರ್ ಟರ್ಪ್ ಅಲ್ಲ, ಖಾಲಿ ಪ್ಲಾಸ್ಟಿಕ್. ನಾರ್ಮಲ್ ಸಿಲ್ಪಾಲಿನಲ್ಲ. ಅಷ್ಟು ಸಾಕಾಗ್ತದೆ? ಸಿಲ್ಪಾಲಿನಲ್ಲ, ತೆಳ್ಳಗಿನ ಪ್ಲಾಸ್ಟಿಕ್ ಅಷ್ಟೇ. ನೋಡಿ ಸ್ನೇಹಿತರೆ, ಇದೊಂದು ಜಸ್ಟ್ ಒಂದು ಮಾಡೆಲ್ ತೋರಿಸೋದಷ್ಟೇ. ಯಾಕಂದರೆ ತುಂಬ ಜನರಿಗೆ ಕೆಲವೊಂದು ತೋರಿಸಿದಾಗ ತಲೆಯಲ್ಲಿ ಕೂತ್ಕೊಳ್ತದೆ ನೋಡಿ. ಎಷ್ಟೋ ಬಾರಿ ಐಡಿಯಾಗಳೆಲ್ಲವೂ ಕೂಡ ತೋರಿಸಿದಾಗ ಕ್ಲೀನಾಗಿ ನಮ್ಗೆ ಕಾಣ್ತದೆ ನೋಡಿ. ಟರ್ಪಾಲನ್ನು ಜೋಡಿಸಿದ್ರು ನೋಡಿ, ತುಂಬಿಸಿ ಹೊದಿಸಿದ್ರು ಕ್ಲೀನಾಗಿ. ಫಸ್ಟ್ ಒಂದು ಸಲ ನೀರೆಲ್ಲ ಹಾಕಿ, ಬೀಜ ಎಲ್ಲ ಹಾಕಿ ಅಲ್ಲ ಸರ್? ಹೌದು. ಇಲ್ಲ ಸ್ವಲ್ಪ ನೋಡಿ, ಈ ರೀತಿ ಕವರ್ ಮಾಡಿದ್ರಿ. ಇಲ್ಲಿ ಬೆಳಕು ಕ್ಲೀನಾಗಿ ಕಾಣುತ್ತೆ, ಗಾಡಿ ಒಳಗೆ ಹೋಗುತ್ತೆ, ಅದರ ಜೊತೆಗೆ ಮಳೆ ಬಂದರೆ ನೀರು ಒಳಗೆ ಹೋಗೋದಿಲ್ಲ. ಬೀಜ ಹಾಕಿ ನೀರೆಲ್ಲ ಹಾಕಿ ಬಿಸಿನೂ ಚೆನ್ನಾಗಾಗುತ್ತೆ. ಬಿಸಿಲು ಒಳಗಡೆ ಫುಲ್ಲು ಕೋಲ್ಡ್ ಆಗಿ ಮೊಳಕೆ ಬರದ ರೀತಿಯಲ್ಲಿ ಆಗಲ್ಲ ಅಲ್ವಾ? ಹೌದು. ಇದರಲ್ಲಿ ನೋಡಿ, ನಾವು ಸರ್ಕಾರಿಯಾದ್ರೆ ಹಾಗೆ, ಮೆಣಸಿನದಾದರೂ ಹಾಗೆ. ಹೇಗಂದರೆ ಮೆಣಸಿನ ಬಳ್ಳಿಗೆ ತೊಟ್ಟೆಗೆ ಮಣ್ಣು ಹಾಕಿ, ಮೆಣಸಿನ ಬಳ್ಳಿಯ ಕಟ್ಟಿಂಗ್ 2 ಗಂಟೆ ಅಥವಾ ಒಂದು ಇಟ್ಟು ಸರಿಯಾಗಿ ಫುಲ್ಲು ನೀರು ಹಾಕಿ ಆಮೇಲೆ ಇದನ್ನು ಮುಚ್ಚಿಬಿಟ್ರೆ ಆಯಿತು. ಮತ್ತು ಒಂದು 20 ದಿವಸವರೆಗೆ ನೋಡೋದೇ ಬೇಡ. ಒಳ್ಳೆ ಬೇಸಿಗೆಯಲ್ಲಿ ಆದರೆ, ಭಯಂಕರ ಹೀಟ್ ಇರೋ ಸಮಯದಲ್ಲಿ ಆದರೆ ಎಡೆಯಲ್ಲಿ ಅದು ಡ್ರೈ ಆಗಿ ಆಗ್ತದಂತಿದ್ರೆ
ಇದೊಂದು ಪ್ಲಾಸ್ಟಿಕ್ ಅನ್ನು ಎತ್ತಿ ಸ್ವಲ್ಪ ನೀರು ಕೊಡಬೇಕು ಹೋ 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 ಹೋ. ಅಷ್ಟೇ. ಮತ್ತು ಇನ್ನೂ ಬಿಸಿಲು ಜಾಸ್ತಿ ತಡೀಲಿಕ್ಕೆ ಆಗೋದಿಲ್ಲ ಅಂತಾದರೆ ಹಾಂ ಆಗ ಈ ಅದಕ್ಕೆ ಶೇಡ್ ನೆಟ್ ಹಾಕಬೇಕು. ಹಾಂ ಇದನ್ನು ಮುಚ್ಚಬೇಕು. ಶೇಡ್ ನೆಟ್. ಹಾಂ ಹಾಗೆ ಬಿಸಿಲು ಅಂತ ತಡ್ಕೊಳ್ತದೆ ಅದು. ಹೌದು, ಅಲ್ಲ? ಶೇಡ್ ನೆಟ್ ಮುಚ್ಚಿದ್ರೆ ಎಂಥ ಬಿಸಿಲಾದರೂ ತಡ್ಕೊಳ್ತದೆ. ಓ ಹೋ ಹೋ ಹೋ. ತಂಪಾಗ್ತದೆ ಒಳಗೆ. ಹೌದು, ಈಗ ಮಳೆ ಉಂಟು ಅಥವಾ ಮೋಡ ಜಾಸ್ತಿ ಉಂಟು, ಈ ಶೇಡ್ ನೆಟ್ ಮುಟ್ಟುವ ಅಗತ್ಯ ಇಲ್ಲ, ಅಲ್ಲ ತೆಗೆದು ಬಿಡ್ಬೋದು. ಕರೆಕ್ಟ್. ಇದು ಇಲ್ಲಿ ಪೆಪ್ಪರು ಗಿಡ ಮಾಡಲಿಕ್ಕೋಸ್ಕರ ಹಾಂ ನಾನು ಡೂಮ್ ಮಾಡಿ ಹಾಂ ಅದರಲ್ಲಿ ಪೆಪ್ಪರ್ ಗಿಡ ಮಾಡಿದೆ. ಹಾಂ ಇದೊಂದು 60 ಫೀಟ್ ಉದ್ದ ಉಂಟು, 3 ಫೀಟ್ ಆಗಲ್ಲ. ಹಾಂ ಸುಮಾರು 2,500 ತೊಟ್ಟೆಯಲ್ಲಿ ಮೆಣಸಿನ ಬಳ್ಳಿ ಹಾಕಿದ್ದೇನೆ. ಹಾಂ ಹಲಸನ್ನು ಕೊಯ್ಯೋದು ನೋಡಿ ಬಯ್ಯನವರು. ನೋಡಿ ಫೀಲ್ಡಿಂಗ್ ಮಾಡ್ತಿರೋದು ನೋಡಿ ಅಲ್ಲಿ. ಕೈ ತಪ್ಪಿ ಹೋಗಿ ಆಯಿತು ಬೌಂಡ್ರಿ ಲೈನ್ಗೆ. ಓಡಿದೆ ನೋಡಿ ತರಲಿಕ್ಕೆ. ಈ ಬಯ್ಯನದ ನಗು ನೋಡಿ ಈ ಕಡೆ. ಇದಾಗಾದರೆ ಏನಾಗಿದ್ರೆ ಈ ಮಧ್ಯದಲ್ಲಿ ಹಾಂ ಡ್ರೈ ಆಗುವ ನೀರು ಹಾಕಬೇಕು ಅಂತಾದರೆ ಹಾಂ ಸ್ವಲ್ಪ ಕಷ್ಟ ಆಗ್ತದೆ. ಹಾಂ ಯಾಕಂದರೆ ತುದಿಯಿಂದ ತುದಿಗೆ ಇರುವಂಥ ಪ್ಲಾಸ್ಟಿಕನ್ನು ಎತ್ತಿ ಹಾಕಲಿಕ್ಕೆಲ್ಲ ಕಷ್ಟ ಆಗ್ತದೆ. ಹೌದು. ಮತ್ತು ಇದು ಆದ ನಂತರ ಕೂಡ ಹಾಗೆ ಹಾಂ ಇದನ್ನು ಕಮಾನು ಮಾಡಿದ್ದು ಇದನ್ನೆಲ್ಲ ತೆಗೆದು ಇನ್ನೊಂದು ಕಡೆಯಲ್ಲಿ ನಾಟಿ ಪುನಃ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹೌದು. ಅದಕ್ಕೋಸ್ಕರ ನಾನೀಗ ಒಂದು ಆಲೋಚನೆ ಮಾಡಿ ಹಾಂ ಅದು ಒಂದು ಪೋರ್ಟೇಬಲ್ ಡೂಮ್ ಮಾಡುವ ಅಂತ ಹೇಳಿ ಇದನ್ನು ಮಾಡಿದೆ. ಹೌದು. ಪೋರ್ಟೇಬಲ್ ಡೂಮ್ ಅಂತ ಮಾಡಿದ್ದು. ಇದು 12 ಅಡಿ ಉದ್ದ. ಹಾಂ ಈ 12 ಅಡಿ ಉದ್ದದ 5 ಪೀಸ್ ಬಿದ್ದರೆ ಹಾಂ ಇಲ್ಲಿ 60 ಅಡಿಗೆ ಸರಿ ಆಗ್ತದೆ. ಹೋ ಹೋ ಹೋ. ಯಾವ ಟೈಮಿಗೆ ಬೇಕಾದರೂ ಅಡಿಯಲ್ಲಿ ನೋಡ್ಬೋದು, ಹಾಂ ನೀರು ಕೊಡ್ಬೋದು, ಹಾಂ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಡ್ಬೋದು. ಹಾಂ. ಎಲ್ಲದಕ್ಕೂ ಅನುಕೂಲ ಆಗಿದೆ. ವಾವ್. ಮತ್ತು ಈ ಡೂಮನ್ನು ಹಾಂ ನಾವು ಎಷ್ಟು ಜಾಗ ಉಂಟು, ಹಾಂ 60 ಅಡಿಯ 30 ಅಷ್ಟಕ್ಕೆ ಹಾಗೆ, ಮಾಡ್ಬೋದು. 30 ಅಡಿಯ 15 ಅಡಿಯ ಹೌದು. ಹಾಗೆ ಮಾಡಿಕೊಳ್ಬೋದು. ಅಲ್ಲ. ಅದೊಂದು ಅನುಕೂಲತೆ ಉಂಟು ಇದರಲ್ಲಿ. ವಾವ್ ಸೂಪರ್. ಸ್ನೇಹಿತರೆ, ಇನ್ನೊಂದು ಇವ್ರ ಹತ್ರ ರುದ್ರಾಕ್ಷಿ ಹಳಸು ನಾನು ತೋರಿಸಿದೆ ಅಲ್ಲ, ಬನ್ನಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯೋಣ. ಸ್ನೇಹಿತರೆ, ರುದ್ರಾಕ್ಷಿ ಹಳಸು ಅಂತ ಹೇಳಿದ್ರೆ ಇದು ಇಡೀ ಮರದಾಗುತ್ತೆ. ತುಂಬ ಸಣ್ಣ ಸಣ್ಣ ಗುಂಡು ಗುಂಡಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಇದರದ್ದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ತುಂಬ ಕಡೆಯಲ್ಲಿ ಅದು ಒಡಿತದೆ. ಆದರೆ ಇವರಲ್ಲಿರುವಂಥ ರುದ್ರಾಕ್ಷಿ ಹಳಸು ಅದೆಷ್ಟೇ ಬೆಳೆದರೂ ಕೂಡ ಒಡೆದು ಹಾಳಾಗೋದಿಲ್ಲ. ಬನ್ನಿ ಒಂದು ರುದ್ರಾಕ್ಷಿ ಹಳಸನ್ನು ತೆಗೆದು ಕಟ್ಟಿಂಗ್ ಮಾಡಿ ಶರ್ಮನ್ ನಮಗೆ ತೋರಿಸ್ತಾರೆ. ಸರ್, ಹಳಸು ಮೇಳಕ್ಕೆ ಎಷ್ಟು ಕೊಟ್ರಿ? ಹಳಸು ಮೇಳಕ್ಕೆ ಸುಮಾರು ಒಂದು ಜೀಪು ಫುಲ್ಲು. ಒಂದು ಜೀಪ್ ಅಂದರೆ ಎಷ್ಟಿರ್ಬೋದು ಅಂದಾಜು? ಒಂದು 300 ಇರ್ಬೋದು. ಅಲ್ಲ? ಹೌದು. ಎಷ್ಟು ರೇಟಿಗೆ ಕೊಟ್ರಿ? ನಾನು ರೇಟಿಗೆ ಕೊಟ್ಟದಲ್ಲ ಸ್ವಾಮಿ. ಅದು ಮತ್ತೆ ಅದು ಈ ರುದ್ರಾಕ್ಷಿ ಹಲಸು ಹಾಂ ಸಾಧ್ಯದಷ್ಟು ಜಾಸ್ತಿ ಜನ ತಿನ್ನಿ ಅಂತ ಹೇಳಿ ಹಾಂ ಅದು ಫ್ರೀಯಾಗಿ ಕೊಟ್ಟದ್ದು. ಅಲ್ಲ? ಹೌದೌದು. ಡೀಸೆಲ್ ಚಾರ್ಜ್ ಇಲ್ಲಿಂದ ಅಲ್ಲಿಗೆ ಹೋಗೋದು? ಡೀಸೆಲ್ ಚಾರ್ಜ್ ಎಲ್ಲ ಏನು, ನನಗೆ ಹಲಸು ಮೇಳಕ್ಕೊಮ್ಮೆ ಹೋಗಬೇಕು. ಹೋದೆ, ಹೋಗುವಾಗ ಇಲ್ಲಿ ಕೊಯ್ಸಿ ಹಾಕಿ ತಗೊಂಡೋದೆ. ಕೊಟ್ಟರೆ ಹಣಕ್ಕೆ ಮಾರಿದ್ರೆ ಒಂದು 3-4 ಸಾವಿರ ರೂಪಾಯಿ ಸಿಕ್ತಿತ್ತು. ಅಲ್ಲ? ಅದಕ್ಕಿಂತ ಖುಷಿ ಇದೆ ಎಲ್ರಿಗೆ. ಜಾಸ್ತಿ ಜನರು ತಿನ್ನುವುದೇ ಒಳ್ಳೇದಲ್ಲ. ಅಂಗಡಿಯವರಿಗೆಲ್ಲ ಕೊಟ್ರ? ಅಂಗಡಿಯವರಿಗೆ ಕೊಡಲೇ ಇಲ್ಲ. ಅಂಗಡಿಯವರಿಗೆ ಕೊಡಲಿಲ್ಲ. ಅಲ್ಲ, ಹಾಗೆ ಒಂದೊಂದು ಕೊಟ್ಟೆ ಅಂತ ಹೇಳಿದ್ರಲ್ಲ, ಯಾರಿಗೆ ಕೊಟ್ರಿ ಅಂತ? ಬಂದ ಆಡಿಯನ್ಸಿಗೆ, ಅಲ್ಲಿ ಮೇಳಕ್ಕೆ ಬಂದವರಿಗೆ ಕೊಟ್ಟರು. ಅಲ್ಲ ನೋಡಿ ಸ್ನೇಹಿತರೆ, ಹೀಗೆ ಹಲಸನ್ನು ಕೊಯ್ಯೋದು ನೋಡಿ ಬಯ್ಯನವರು. ನೋಡಿ ಫೀಲ್ಡಿಂಗ್ ಮಾಡ್ತಿರೋದು ನೋಡಿ ಅಲ್ಲಿ. ಕೈ ತಪ್ಪಿ ಹೋಗಿ ಆಯಿತು ಬೌಂಡ್ರಿ ಲೈನ್ಗೆ. ಓಡಿದೆ ನೋಡಿ ತರಲಿಕ್ಕೆ. ಈ ಬಯ್ಯನದ ನಗು ನೋಡಿ ಈ ಕಡೆ ನೋಡಿ, ನಗು ನೋಡಿ. ಒಳ್ಳೆ ಕೆಲಸ ಮಾಡ್ತಾರೆ ಇವರು. ಮಾಡ್ತಾರೆ, ತೊಂದರೆ ಇಲ್ಲ. ನೀವು ಬಿಡುವುದಿಲ್ಲ, ಟ್ರೈನಿಂಗ್ ಕೊಟ್ಟಿದ್ರಿ ಸರಿಯಾಗಿ. ಮಾಡ್ತಾರೆ ಅವರು. ಅಲ್ಲ? ಅವರನ್ನು ನಾನು ಚೆನ್ನಾಗಿ ನೋಡಿಕೊಳ್ತೇನೆ. ಅಲ್ಲ? ಹೌದು. ಅವರಿಗೆ ಏನು ಡ್ರೆಸ್ ಅದು ಇದೆಲ್ಲ ನಾನು ಅವರಿಗೆ ಬೇಕಾದ ರೀತಿಯದ್ದು ಕೊಡ್ತೇನೆ. ಅಂದರೆ ಲೆಕ್ಕ ಇಲ್ಲ? ಇಲ್ಲ, ಅದು ಕೆಲಸ ಲೆಕ್ಕ ಇಲ್ಲ, ಸಂಬಳ ಲೆಕ್ಕ ಇಲ್ಲ. ಅವರಿಗೆ ಬೇಕಾದ ರೀತಿಯಲ್ಲಿ ವರ್ಷದಲ್ಲಿ 2 ಸಲ ಅವರದ್ದು ಜವಳಿ ಅಂಗಡಿಗೆ ಹೋಗಿ ಅವರಿಗೆ ಬೇಕಾದ ತಗೊಳ್ಳಿ ಕೊಡೋದು. ನಿಲ್ಲಿಕ್ಕೆ ಮನೆಯೆಲ್ಲ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಜವಳಿ ಅಂಗಡಿಗೆ ಹೋಗಿ ಅವರಿಗೆ ಬೇಕಾದ ತಗೊಳ್ಳಿ ಕೊಡೋದು. ಕ್ವಾರ್ಟರ್ ಎಲ್ಲ ಹಾಕ್ತಾರಾ? ಏನು ಕ್ವಾರ್ಟರ್ ಹಾಕ್ತಾರಾ? ಇಲ್ಲ ಇಲ್ಲ, ಅಂತ ಏನಿಲ್ಲ, ಅಭ್ಯಾಸ ಇಲ್ಲ. ಹಿಂದಿಯವರಿಗೆ ಸ್ವಲ್ಪ ಕಮ್ಮಿ ಅಂತದ್ದು, ಇಲ್ಲಿ ಸ್ವಲ್ಪ ಕಡಿಮೆ. ಅದು ಕೆಲಸ ಬಿಟ್ಟು ಸಂಜೆ ಕಾಲ ಸಮಯದ ತೋಡಿಗೆ ಹೋಗಿ ಮೀನು ಹಿಡ್ಕೊಂಡು ಬಂದು ಹಿಡಿತಾರ? ಮೀನು ಹಿಡಿತಾ ಇರ್ತಾರೆ. ಯಾವ ಟೆಕ್ನಿಕ್ ಹಿಡಿಲಿಕ್ಕೆ? ಹೇಗೆ ಟೆಕ್ನಿಕ್? ಅವರಲ್ಲಿ ಅದಕ್ಕೆ ಆಗುವಂಥ ಸಣ್ಣ ಬಲೆ ಉಂಟು. ಹೌದಾ? ಮತ್ತೆ ಏನಾದರೂ ಅದಕ್ಕೊಂದು ಅವರಿಗೆ ವ್ಯವಸ್ಥೆ ಉಂಟು. ಅಲ್ಲ, ನೆಕ್ಸ್ಟಿಗೆ ಒಂದ್ಸಲ ಏಡಿ ಹಿಡಿದು ಮೀನು ಹಿಡಿದೆಲ್ಲ ನಂಗೆ ಹೇಳಿ. ನಾನೊಂದು ವಿಶೇಷ ಕಂಟೆಂಟ್ ಮಾಡ್ತೇನೆ. ಯಾಕಂದರೆ ಛತ್ತೀಸ್ಗಢ, ನಾರ್ತ್ ಈಸ್ಟಲ್ಲೆಲ್ಲ ವಿಶೇಷ ಸಿಸ್ಟಮ್ ಎಲ್ಲ ಅವ್ರು ಹಿಡಿತಾರೆ, ಮಕ್ಕೇರಿ ಟೈಪಲ್ಲಿ ಮಾಡಿ ಅಲ್ವಾ? ಹೌದು. ಇವರು ಕೂಡ ಹಾಗೆ, ಇವರು ಪ್ಲೇಟಲ್ಲಿ ಕಡಲೆ ಹಿಟ್ಟೆಲ್ಲ ಹಾಕಿ ಆ ರೀತಿ ಹಿಡಿತಾರೆ. ಹಾಗೆ ಇನ್ನೊಂದ್ಸಲ ಅದನ್ನು ತೋರಿಸುವ ಬನ್ನಿ ಸ್ನೇಹಿತರೆ. ಭಟ್ರು ಈಗ ಕಟ್ಟಿಂಗ್ ಮಾಡ್ಲಿಕ್ಕೆ ಹೇಳ್ತಾರೆ. ಏನಕ್ಕೆ ತಿನ್ನಲಿಕ್ಕೆ ಹೆಚ್ಚು ಉಪಯೋಗ ಆಗ್ತದಾ? ಹೌದು, ತಿನ್ನಲಿಕ್ಕೆ, ದೋಸೆಗೆ, ಮತ್ತೆ ಯಾವ ಪದಾರ್ಥವೂ ಮಾಡ್ಬೋದು. ಮತ್ತೆ ಕಾಯಿಯನ್ನೇ ಹಲ್ವಾ ಮಾಡ್ಬೋದು. ಹೌದಲ್ಲ? ಹೌದು, ಹಣ್ಣಾಗಬೇಕಾಗಿಲ್ಲ, ಕಾಯಿಯನ್ನೇ ಹಲ್ವಾ ಮಾಡ್ಬೋದು. ಮತ್ತು ಇದರಲ್ಲಿ ಒಳಗೆ ಜಾಸ್ತಿ ಇರ್ತದೆ, ಸೊಳೆ ಅಂಶ ಜಾಸ್ತಿ, ಇದರ ವೇಸ್ಟ್ ಕಡಿಮೆ, ಮತ್ತು ಇದರ ಬೀಜ ಕೂಡ ಚೆನ್ನಾಗಿರ್ತದೆ. ಅದನ್ನು ಓಪನ್ ಮಾಡಿ ಇಡಲಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಪದುಂಕುಲು ಅಂತ ಹೇಳ್ತಾರೆ. ಏನು ಹೇಳಿ ಸರ್ ಪದುಂಕುಲಿಗೆ ಕನ್ನಡದಲ್ಲಿ?
ಬದುಕುಳ ರಚ್ಚೆ ಅದರ ಅಲ್ಲ ರಚ್ಚೆ ಅಲ್ಲ, ಅದರ ಮಧ್ಯದಲ್ಲಿ ಒಂದು ಇರ್ತದಲ್ಲ, ಹೌದು, ಅದಕ್ಕೇನು ಹೇಳೋದು? ಅದಕ್ಕೆ ಬದುಕುಳ ಅಂತ ನೋಡಿ, ಅದು ಭಾರಿ ಕಡಿಮೆ ಗ್ಯಾಪು. ಹಾಂ ನೋಡಿ, ಒಂದೇ ಒಂದು ಸ್ವಲ್ಪ ಗ್ಯಾಪ್ ಇಲ್ಲ, ಸೂಪರ್ ಆಗಿದೆ ನೋಡಿ, ಹೇಗಿದೆ ನೋಡಿ. ಅಲ್ಲ, ಹಣ್ಣಾದರೆ ಇನ್ನೂ ಚೆನ್ನಾಗಾಗ್ಬೋದು. ಮತ್ತು ಕಾಯಿ ಸಣ್ಣದು ಅಂತ ಹೇಳಿದರೆ ಸೊಳೆ ಸಣ್ಣದಿಲ್ಲ ನೋಡಿ, ಎಲ್ಲ ದಪ್ಪ ದಪ್ಪ ಇದೆ. ಕಟ್ ಮಾಡಿ ತೋರಿಸ್ತಾರೆ. ಇವರಿಗೆ ರಜೆ ಅಂತ ಉಂಟಾ ಸರ್? ಇಲ್ಲ, ಅವರು ರಜೆ ಮಾಡೋದಿಲ್ಲ. ಹೌದಾ? ಈ ಕಳೆದ ಸಲ 10 ತಿಂಗಳಲ್ಲಿ 300 ದಿವಸದಲ್ಲಿ 200 ಕಡಿಮೆ ಕೆಲಸದವನಿಗೆ 298. ಅಂದರೆ 1 ಅಥವಾ 2 ದಿವಸ ರಜೆ, 300 ದಿವಸದಲ್ಲಿ ಅಷ್ಟೇ ರಜೆ ಮಾಡಿದ್ದು. ಸೂಪರ್. ಹಾಗೆ ಕೆಲಸನೇ ಒಂದು ಫ್ಯಾಷನ್ ಆಗಿ ಮಾಡ್ತಾರೆ. ಮಾಡ್ತಾರೆ. ನೋಡಿ, ಇದೆ ಒಂದು ಕೆಲಸದಲ್ಲಿ ಓಪನ್ ಕರೋ, ತುಂಬ ರಚ್ಚೆಗಳಿರುವಂಥದ್ದು, ತುಂಬ ಪಚ್ಚಿರಿರುವಂಥದ್ದು, ಸೋಳೆ. ಇದರದ್ದು ಸಾಂಬಾರು ಇವರೆಲ್ಲ ಮಾಡ್ತಾರೆ. ಕಾಯಿಯನ್ನು ಸಾಂಬಾರು ಮಾಡ್ತಾರೆ. ಇವರು ಹಣ್ಣು ತಿನ್ನು ಕಡಿಮೆ. ಹೌದಲ್ಲ? ನೋಡಿ ಸ್ನೇಹಿತರೆ, ಸೂಪರ್ ಇದೆ. ಒಂದು ಕಾಳು ಮೆಣಸಿಗೆ ತರಕಾರಿ ಗಿಡಕ್ಕೆ ರಕ್ಷಣೆಗೆ ಹೇಗೆ ಪೈಪಲ್ಲಿ ಮಾಡೋದು ಅಂತ, ಇನ್ನೊಂದು ರುದ್ರಾಕ್ಷಿ ಹಳಸಿದು ಸರ್. ಈ ರೀತಿ ತುಂಬ ವೆರೈಟಿಯದ್ದು ಇಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ತುಂಬ ಕಂಟೆಂಟ್ಗಳನ್ನು, ಬೇರೆ ಬೇರೆ ವಿಷಯಗಳನ್ನು ನಿಮ್ಗೆ ತೋರಿಸ್ಲಿಕ್ಕಿದೆ. ಮುಖ್ಯವಾಗಿ ಈ ಕಾಳುಮೆಣಸಿನ ತೋಟ ಸುಮಾರು ಒಂದು 3-4 ಟನ್ ಕಾಳುಮೆಣಸಾಗುವಂಥ ದಕ್ಷಿಣ ಕನ್ನಡ ಟಾಪ್ ತೋಟಗಳಲ್ಲಿ ಇದು ಕೂಡ ಒಂದು. ಇದಕ್ಕೆ ಗಿಡಗಳನ್ನು ಉಳಿಸ್ಕೊಳ್ಳಿಕ್ಕೆ ಅತ್ಯಂತ ಸಿಸ್ಟಮೆಟಿಕ್ ಆಗಿ ವ್ಯವಸ್ಥೆಗಳು ಕೂಡ ಇದೆ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ ಸರ್. ನಮ್ಮ ಚಾನಲ್ ನೀವು ನೋಡ್ತಿದ್ದೀರಿ ತುಂಬ ಸಮಯದಿಂದ. ಕೃಷಿಯ ನಮ್ಮ ಹಾಗೆ ತುಂಬ ಜನರು ಕೃಷಿಗೋಸ್ಕರ ಕೆಲಸ ಮಾಡ್ತಾರೆ. ನಮ್ಮ ಕೆಲಸದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ನೀವು ವಿಡಿಯೋ ಎಲ್ಲ ಮಾಡಿ ಇದನ್ನೆಲ್ಲ ಮಾಧ್ಯಮದಲ್ಲಿ ಮೂಲಕ ಕಳಿಸೋ ಕಾರಣ ಏನಾಗ್ತದೆ ಅಂತೇಳಿ ಅದು ಪ್ರಚಾರ ಆಗ್ತದೆ. ನಾವು ಮಾಡಿದಂಥ ಕೆಲವು ಕೆಲಸಗಳು ಅಂದರೆ ರೈತರು ಏನು ಮಾಡಿದರೆ ಅದನ್ನು ಉಳಿದವರಿಗೂ ಕೂಡ ಅವರ ಕೃಷಿ ತೋಟದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಅದು ಒಳ್ಳೆಯದು. ಈಗ ನನ್ನಲ್ಲಿ ನೀವು ಇವತ್ತು 1-2 ಐಟಮ್ ಮಾಡಿದಿರಿ. ಹೌದು. ನೀವೀಗ ಬಂದು ಮಾಡೋದಿದ್ದರೆ ನಮ್ಮಲ್ಲಿ ನಾವು ಬಿಡುವು ಮಾಡಿಕೊಂಡು ನಿಮಗೆ ಸಹಕರಿಸ್ತೇವೆ. ನಮ್ಮಲ್ಲಿ ಇನ್ನೂ ಹಲವು ಇದೆ. ಯಾಕಂದರೆ ಯಾಂತ್ರೀಕರಣಗೊಂಡದ್ದು, ಯಾಂತ್ರಿಕತೆ ಕೃಷಿಯದ್ದು ಕೆಲವು ವ್ಯವಸ್ಥೆಗಳಿದೆ. ಶತಮಂಗಳ ತೋಟ ಒಂದು ಇದೆ. ನಾನು ಸೂಪರ್ ಅಂತ ನಾನು ಹೇಳೋದಿಲ್ಲ, ಆದರೆ ನನ್ನ ಶತಮಂಗಳದ ಅಡಿಕೆ ಬೀಜ ಸುಮಾರು 8 ರಾಜ್ಯಗಳಿಗೆ ಹೋಗ್ತದೆ. ಮತ್ತು ಬೇರೆ ಬೇರೆ ಹಣ್ಣಿನ ಗಿಡಗಳಿವೆ. ಇದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಹೇಳ್ತೇವೆ. ಶರ್ಮರ ಹಲವಾರು ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರುತ್ತೆ. ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಆಗಿ ಚಾನಲ್ ನೋಡಿ ಬೆಂಬಲಿಸಿ ಅಂತ ಹೇಳ್ತಾ, ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.